ಕೆಲವೊಂದು ಬಾರಿ ಪ್ರಾಪರ್ ನಾಲೆಜ್ ಇದ್ರೆ ಮಿಸ್ಟೇಕ್ಸ್ಗಳು ಕೂಡ ನಮಗೆ ತುಂಬಾನೇ ದೊಡ್ಡ ಲಾಭವನ್ನ ನೀಡುತ್ತೆ ಅನ್ನೋದಕ್ಕೆ ಇವತ್ತಿನ ನನ್ನ ಗೋಲ್ಡ್ನ ಟ್ರೇಡೆ ಸಾಕ್ಷಿಯಾಗಿರುತ್ತೆ. ಗೋಲ್ಡ್ ಅಲ್ಲಿ ನಾನು ಆಕ್ಚುಲಿ 0.4 ಲಾಟ್ ಅನ್ನ ತಗೊಳ್ಳೋ ಜಾಗದಲ್ಲಿ 4 ಲಾಟ್ ಅನ್ನ ಬೈ ಮಿಸ್ಟೇಕ್ ಆಗಿ ನಾನು ಪಂಚ್ ಮಾಡ್ತೇನೆ. ಅದರ ಬೇಸ್ಡ್ ಆಗಿ ನಿಯರ್ ಅಬೌಟ್ $16,000 ನನಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಗೋಲ್ಡ್ ಏನಿದೆಯಲ್ಲ ತುಂಬಾನೇ ಚೆನ್ನಾಗಿರೋ ಫಾಲ್ ಅನ್ನು ನಮಗೆ ನೀಡಲಿಕ್ಕೆ ಶುರು ಮಾಡಿದೆ. ಇಫ್ ಯು ಕ್ಯಾನ್ ಸಿ ಹಿಯರ್. ಸೊ ಈ ಒಂದು ಟ್ರೇಡ್ ಅಲ್ಲಿ ನಾನು ಕ್ವಿಕ್ಲಿ ಪೊಸಿಷನ್ ಅನ್ನ ತಗೊಳ್ತಾ ಇದ್ದೆ, ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇಲ್ಲಿ ಬೈ ಮಿಸ್ಟೇಕ್ ಆಗಿ 4 ಲಾಟ್ ಅನ್ನು ನಾನು ಪಂಚ್ ಮಾಡ್ತೇನೆ ಅಂಡ್ ಅದರ ಬೇಸ್ಡ್ ಆಗಿ $17,000 ನನಗೆ ಪ್ರಾಫಿಟ್ ಇಲ್ಲಿ ರನ್ ಆಗ್ತಾ ಇದೆ. ಸೊ ಈ ಪೊಸಿಷನ್ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೇನೆ. ಬಿಕಾಸ್ ಟ್ರಾವೆಲಿಂಗ್ ಅಲ್ಲಿ ಇದ್ದೇನೆ ಅಂಡ್ ನನಗೆ ಬೇಕಾಗಿರೋ ಪ್ರಾಫಿಟ್ ನನಗೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾನು ಪೊಸಿಷನ್ ಕ್ಲೋಸ್ ಮಾಡ್ತಾ ಇದ್ದೇನೆ. ಸಿ ಮೋರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ, ನಿಮ್ಮ ಅನಾಲಿಸಿಸ್ ಪ್ರಾಪರ್ ಆಗಿದ್ರೆ ಜಸ್ಟ್ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಪ್ರಾಫಿಟ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಾಲೆಜ್ ಆಗಿರುತ್ತೆ. ಗೋಲ್ಡ್ ಟಾಪ್ ಸೈಡ್ ಇಂದ ರಿವರ್ಸಲ್ ಪ್ಯಾಟರ್ನ್ ಶೋ ಮಾಡ್ತಾ ಇತ್ತು. ರೆಗ್ಯುಲರ್ಲಿ 0.4 0.5 ಲಾಟ್ ನಾನು ಪಂಚ್ ಮಾಡ್ತೇನೆ. ಅದೇ ಬೇಸ್ಡ್ ಆಗಿ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಬೈ ಮಿಸ್ಟೇಕ್ ಆಗಿ ಮಾಡಿರೋ ಒಂದು ವಿಚಾರ ತುಂಬಾನೇ ದೊಡ್ಡ ಪ್ರಾಫಿಟ್ ಅನ್ನು ನನಗೆ ನೀಡಿದೆ.